ಇಂಗ್ಲೀಷ್ ಕಲಿಬೇಕಾದ್ರೆ ಕೆಲವೊಂದು ಟಿಪ್ಸ್ ಹೇಳಿ ನನಗೆ ಅಂತ ಕೆಲವೊಬ್ಬರು ಮೆಸೇಜ್ ಮಾಡಿದರು. ಮತ್ತು ಅವ್ರಿಗೆ ಮತ್ತು ಎಲ್ಲರಿಗೂ ಸೇರಿ ಕೆಲವೊಂದು ಪಾಯಿಂಟ್ಸ್ನ ಇವತ್ತು ನೋಟ್ ಮಾಡಿದ್ದೀನಿ. ಮತ್ತು ವಾಸ್ ಮತ್ತು ವೇರು ಯಾವ ರೀತಿ ಮಾಡೋದು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಮಾರು ಜನ ನನಗೆ ಸಿಕ್ಕಿದಾಗ ಮಾತಾಡಿಸ್ತಾರೆ, ನಿಮ್ಮ ಚಾನಲ್ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ, ನನ್ನ ಚಾನಲ್ ರೆಕಗ್ನೈಸ್ ಮಾಡಿ ಹಿಂಗೆ ಹೇಳ್ತಾರಲ್ಲ ಅಂತ. ಸಂತೋಷನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಒಬ್ಬ ಕನ್ನಡದವಳಾಗಿ ನಾನು ಈ ಮಟ್ಟಿಗೆ ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ನ ಇಷ್ಟು ಮಟ್ಟಿಗೆ ನಾನು ತಂದಿದ್ದೀನಿ ಅಂದರೆ ಅದಕ್ಕೆ ನಿಮ್ಮೆಲ್ಲ ಬೆಂಬಲ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಸೊ ಒಬ್ಬರು ಸಿಕ್ಕಿದಾಗ ಹೇಳಿದ್ರು, ಮೇಡಮ್ ನಾನು ಇಂಗ್ಲೀಷ್ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ, ಸೊ ನನಗೇನಾದ್ರು ಒಂದು ಈಸಿ ವೇ ಹೇಳಿ ಅಂತ ಕೇಳಿದ್ರು ನನ್ನ. ಸೊ ಅವ್ರಿಗೆ ನಾನು ಇವತ್ತು ಕೆಲವೊಂದು ಪಾಯಿಂಟ್ಸು ನನಗೆ ತೋಚಿದ್ದು, ನನಗಿದು ಇಂಪಾರ್ಟೆಂಟ್ ಅನಿಸಿದ್ದನ್ನ ನಾನು ಬರೆದಿದ್ದೀನಿ. ಓಕೆನಾ. ಫಸ್ಟು ನಾವಿವಾಗ ಇಂಗ್ಲೀಷ್ ಕಲಿತಿದ್ದೀವೋ, ಇಂಗ್ಲೀಷು ಕನ್ನಡ ಕಲಿತಿದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆನಾ. ಫಸ್ಟು ಆ ಭಾಷೆನ ಕೇಳಿಸ್ಕೊಳ್ಬೇಕು. ನನ್ನ ಪ್ರಕಾರ ಫಸ್ಟು ಭಾಷೆನ ಕೇಳಿಸ್ಕೊಳ್ಬೇಕು. ಮತ್ತು ಲಿಸನ್ ಟು ದ ಸಬ್ಜೆಕ್ಟ್, ವಾಟ್ ಎವರ್ ಮೈಟ್ ಬಿ ದ ಸಬ್ಜೆಕ್ಟ್. ಓಕೆನಾ. ಫೋಕಸ್, ಗ್ರಹಿಕೆ, ಆ ಸಬ್ಜೆಕ್ಟಿನ ಗ್ರಹಿಕೆ. ಫೋಕಸ್ ಆನ್ ದಟ್ ಸಬ್ಜೆಕ್ಟ್. ಓಕೆನಾ. ಫಸ್ಟು ಆ ಭಾಷೆನ ಅರ್ಥ ಮಾಡ್ಕೊಳ್ಬೇಕು. ಜಸ್ಟ್ ಲಿಸನ್ ಟು ದಟ್ ಸಬ್ಜೆಕ್ಟ್, ಫೋಕಸ್ ಆನ್ ದ ಸಬ್ಜೆಕ್ಟ್, ಅನಲೈಸ್ ದ ಸಬ್ಜೆಕ್ಟ್ ವೆರಿ ಕ್ಲಿಯರ್ಲಿ. ಇದು ತುಂಬ ಮುಖ್ಯ. ಓಕೆನಾ. ಅದ್ರ ಇಷ್ಟು ಆಳ ಇದೆ, ಇಷ್ಟು ಅಗಲ ಇದೆ ಅಂದಾಗ ನಮಗೆ ಆ ಭಾಷೆಯ ಒಳಗೆ ಹೋದ್ರೇ ನಮ್ಗೆ ಗೊತ್ತಾಗೋದು. ಓಕೆನಾ. ಫಸ್ಟ್ ಪಾಯಿಂಟ್, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಲಿಸನ್ ಟು ದ ಸಬ್ಜೆಕ್ಟ್, ಫೋಕಸ್ ಆನ್ ದ ಸಬ್ಜೆಕ್ಟ್. ಓಕೆನಾ. ಅನಲೈಸ್ ದ ಸಬ್ಜೆಕ್ಟ್ ವೆರಿ ಕ್ಲಿಯರ್ಲಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರನೇ ಪಾಯಿಂಟ್ ನಾನು ಏನು ಬರ್ತಿದ್ದೀನೋ, ನಮ್ಮ ಸಬ್ಜೆಕ್ಟಿನ ಅನಲೈಸ್ ಮಾಡದೆ ಹೋದರೆ ನಾವು, ಇಫ್ ಯು ಡೋಂಟ್ ನೋ ದ ಆಳ ಮತ್ತು ಅಳತೆ, ಅದರ ಉದ್ದ, ಅದು ಎಷ್ಟು ಇದಿದೆ ಆಳ ನಮಗೆ ಗೊತ್ತಿಲ್ಲದೆ ಹೋದರೆ, ವಿ ವಿಲ್ ನಾಟ್ ಏಬಲ್ ಟು ಗೆಟ್ ದಟ್ ಸಬ್ಜೆಕ್ಟ್ ಪ್ರಾಪರ್ಲಿ. ಓಕೆನಾ. ಪ್ರಿಪ್ರೇಷನ್, ಫಸ್ಟು ಕೇಳಿಸ್ಕೊಂಡು ಫೋಕಸ್ ಮಾಡಿ ಅನಲೈಸ್ ಮಾಡಿದ್ಮೇಲೆ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಮೊದಲನೇದೇನು ಅಂದರೆ, ರೀಡ್ ದ ನ್ಯೂಸ್ ಪೇಪರ್. ನಾನು ಯಾವುದೇ ಟೆಕ್ಸ್ಟ್ ಬುಕ್ಕು, ಯಾವುದೋ ಕಾದಂಬರಿ ಅದು ಇದು ಓದಿ ಅಂತ ನಾನು ಹೇಳಲ್ಲ. ನಮಗೆ ದಿನನಿತ್ಯ ಸಿಗುವ, ಮನೆಯಲ್ಲಿ ಸಿಗುವ ನ್ಯೂಸ್ ಪೇಪರ್, ದಟ್ ಈಸ್ ದ ಬೆಸ್ಟ್ ಎವರ್ ಪ್ರಿಪ್ರೇಷನ್ ಯು ಕ್ಯಾನ್ ಡೂ ಅಕಾರ್ಡಿಂಗ್ ಟು ಮೀ. ರೀಡ್ ದ ನ್ಯೂಸ್ ಪೇಪರ್. ಫಸ್ಟ್ ದಿನ ನ್ಯೂಸ್ ಪೇಪರ್ ಓದಿದ ತಕ್ಷಣ ನನಗೆಲ್ಲ 100 ಪದದಲ್ಲಿ ನನಗೆ 99 ಪದ ಕರೆಕ್ಟು ಇಲ್ಲ, 9 ಪದನೂ ಕರೆಕ್ಟ್ ಬರಲ್ಲ, 1 ಪದನೂ ಕರೆಕ್ಟ್ ಬರಲ್ಲ. ಫಸ್ಟ್ ಡೇ ಒಂದು ಅಕ್ಷರ ಕರೆಕ್ಟ್ ಬರ್ಬೋದು. ಅದಕ್ಕೆ ಒಂದು ಅಕ್ಷರ ಕರೆಕ್ಟ್ ಬಂದವನು 10 ದಿನ ಆದಮೇಲೆ 99 ಅಕ್ಷರ ಕರೆಕ್ಟ್ ಬರಬೇಕು ಅಂದರೆ, ದಿಸ್ ಇಸ್ ಆಲ್ ಇಸ್ ನೆಸಸರಿ. ಅಂದರೆ ಲಿಸನ್ ಟು ದ ಸಬ್ಜೆಕ್ಟ್, ಫೋಕಸ್ ಆನ್ ದ ಸಬ್ಜೆಕ್ಟ್, ಅನಲೈಸ್ ದ ಸಬ್ಜೆಕ್ಟ್ ವೆರಿ ಕ್ಲಿಯರ್ಲಿ. ಪ್ರಿಪ್ರೇಷನ್, ನಾನೇನು ದೊಡ್ಡ ಒಂದು ಬುಕ್ ತಂದಿಟ್ಕೊಂಡು 1 ಡಜನ್ ಪೆನ್ಸಿಲ್ ಇಟ್ಕೊಂಡು ಬರೀರಿ ಅಂತ ಹೇಳ್ತಿಲ್ಲ. ಪ್ರಿಪ್ರೇಷನ್ ವಾಟ್ ಯು ಹ್ಯಾವ್ ಡೂ ಇಸ್ ಟೇಕ್ ಎ ನ್ಯೂಸ್ ಪೇಪರ್. ಇವತ್ತಿಂದೇ ಆಗಿರಬೇಕು ಅಂತಿಲ್ಲ, ಯಾವ ವರ್ಷದಾದರೂ ಪರವಾಗಿಲ್ಲ, ಬಟ್ ಅಕ್ಷರಗಳು ಸ್ಪಷ್ಟವಾಗಿರಬೇಕು ಅಷ್ಟೇ. ವರ್ಕ್ ಇಟ್ ಔಟ್. ಒಂದು ಹಂತದಲ್ಲಿ ನಾವು ನ್ಯೂಸ್ ಪೇಪರ್ ಪಕ್ಕಾ ಆಗಿದ್ದೀವಿ ಅಂದರೆ ಅದರಲ್ಲಿ ಪಝಲ್ಸ್ ಕೊಡ್ತಾರೆ ನೋಡಿ. ಓಕೆನಾ. ಯು ಕ್ಯಾನ್ ವರ್ಕ್ ಇಟ್ ಔಟ್. ಇದು ನನಗೆ ಎಫೆಕ್ಟಿವ್ ಅನಿಸ್ತು. ಟು ಮೇಕ್ ಎ ರಿಕ್ಯಾಪ್ ಆಫ್ ಇಟ್, ಲಿಸನ್ ಟು ದ ಸಬ್ಜೆಕ್ಟ್, ಫೋಕಸ್ ಆನ್ ದ ಸಬ್ಜೆಕ್ಟ್, ಅನಲೈಸ್ ದ ಸಬ್ಜೆಕ್ಟ್ ವೆರಿ ಕ್ಲಿಯರ್ಲಿ, ಪ್ರಿಪರೇಷನ್, ರೀಡ್ ದ ನ್ಯೂಸ್ ಪೇಪರ್, ವರ್ಕ್ ಇಟ್ ಔಟ್. ಮತ್ತು ನಾನು ಇದನ್ನು ಮೊದಲನೇ ಪಾಯಿಂಟ್ ಅಂತಲೇ ಹೇಳ್ತೀನಿ. ಇದನ್ನು ನಾನು ಪಾಯಿಂಟ್ ಅಂತಲೇ ಹೇಳಲ್ಲ, ಬಟ್ ನೀವು ಇದನ್ನು ಪಾಯಿಂಟ್ ಹಾಕೊಳ್ಳೋದಾದ್ರೆ ಮೊದಲನೇ ಪಾಯಿಂಟ್ ಹಾಕ್ಕೊಳ್ಳಿ. ಯಾಕೆ ಅಂದರೆ, ಸ್ಪೀಕ್ ಇಂಗ್ಲೀಷ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಪರ್ಫೆಕ್ಷನ್ ಆಫ್ ದ ಲ್ಯಾಂಗ್ವೇಜ್, ಪರ್ಫೆಕ್ಷನ್ ಬೇಕಿಲ್ಲ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇಂಗ್ಲೀಷ್ಗೆ. ಅದು ಹೆಂಗೆ ಬರುತ್ತೋ ಆ ಥರ ಮಾತಾಡಿ. ನೀವು ಇಂಗ್ಲೀಷ್ ಕಲಿತಿದ್ದೀರಾ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನೀವು ಮಾತಾಡೋದು ತಪ್ಪು ಅಂತ ಅಥವಾ ನೀವು ಮಾತಾಡೋದು ಸರಿ ಅಂತ? ಆಪೋಸಿಟ್ ಅವ್ರು ಹೇಳಬೇಕು ಅಲ್ವಾ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪರ್ಫೆಕ್ಷನ್ ಆಫ್ ದ ಲ್ಯಾಂಗ್ವೇಜ್, ಇದು ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ ನನಗಿದು ತುಂಬ ಇಂಪಾರ್ಟೆಂಟ್ ಅನಿಸ್ತು. ಸೊ ಇದನ್ನೊಂದು ಟಾಪಿಕ್ ಅಂತ ಹಾಕ್ಕೊಂಡಿಲ್ಲ ನಾನು. ನಾನು ಈ ಟಾಪಿಕ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಳ್ಕೊಳ್ಳೋಣ ಅನಿಸ್ತು. ಸೊ ಇದನ್ನು ನಿನ್ನೆ ನಾನೊಬ್ಬರು ನಮ್ಮ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿದೆ. ಅವ್ರು ಹೇಳಿದರು, ಮೇಡಮ್ ಇದೊಂಚೂರು ನನಗೆ ಇವತ್ತು ಮಾಡಿಕೊಡಿ ಕ್ಲಾಸಲ್ಲಿ ಅಂತ. ಸೊ ಅವ್ರಿಗೋಸ್ಕರ ಪ್ಲಸ್ ಎಲ್ಲರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ನೋಡಿ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಅಂದರೆ, ನಾನು ಯಾವುದೇ ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ವಾಸು, ವೆನ್ನು, ವೇರು, ವೈ ಎಲ್ಲ ಉಪಯೋಗಿಸ್ತೀವಿ. ಯಾಕೆ, ಯಾವಾಗ, ಎಲ್ಲಿ, ಯಾರು ಅಂತೆಲ್ಲ ಬರುತ್ತೆ. ಯಾವಾಗ ಉಪಯೋಗಿಸ್ಬೇಕು? ವೆನ್ ಟು ಯೂಸ್ ವಾಸ್ ಆರ್ ವೇರ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಏನು ಅಂದರೆ, ನೋಡಿ ಇಲ್ಲಿ ಒಂದು ಬಿಟ್ವೀನ್ ಹಾಕಿದ್ದೀನಿ ನೋಡಿ. ಇಂಗ್ಲೀಷಲ್ಲಿ ಯಾವತ್ತೂ ಅಷ್ಟೇ ಇದನ್ನು ಹಾಕಬಾರ್ದು. ಮತ್ತು ಹಿಂಗೆ ಹಾಕ್ತಾರೆ ನೋಡಿ, ಆ್ಯಂಡ್ಗೆ ಹಾಕಬಾರ್ದು. ರೈಟ್ ಇಟ್ ಫುಲ್ಲಿ. ನಮ್ಮ SSLC ಬರಿಬೇಕಾದ್ರೂ ಅಷ್ಟೇ ಈ ಥರ ಹಾಕಬಾರ್ದು ಅಂತ ಅಂದ್ಕೊಳ್ತೀನಿ. ಇದೇ ಹಾಕಬೇಕು. ಓಕೆನಾ. ಸೊ ಯಾವಾಗ ನಾವು ವಾಸು, ವೇರು ಉಪಯೋಗಿಸ್ಬೇಕು ಅನ್ನೋದಕ್ಕೆ ಇವತ್ತಿನ ಕಾನ್ಸೆಪ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಬ್ಲೈಂಡಾಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ವೆನ್ ಟು ಯೂಸ್ ವಾಸ್ ಆ್ಯಂಡ್ ವೇರ್. ಓಕೆ. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಸ್ ಆ್ಯಂಡ್ ವೇರ್. ಓಕೆನಾ. ಇವಾಗ ನಾನು ಅನ್ನೋದು
ಏಕವಚನ ಅಂದರೆ ಸಿಂಗಲ್ ಪರ್ಸನ್, ಫಸ್ಟ್ ಪರ್ಸನ್. ಈ ಶಿ ಇಟ್ ಎಲ್ಲ ಥರ್ಡ್ ಪರ್ಸನ್, ಅವರು ಅವಳು ಅವೆಲ್ಲ. ಓಕೆನಾ. ಐ ಇಸ್ ಅ ಸಿಂಗಲ್ ಪರ್ಸನ್ ಆ್ಯಂಡ್ ದಿಸ್ ಇಸ್ ಅ ಸಿಂಗುಲರ್. ಇದು ಥರ್ಡ್ ಪರ್ಸನ್ ಸಿಂಗುಲರು, ಇದು ಫಸ್ಟ್ ಪರ್ಸನ್ ಸಿಂಗುಲರ್. ಐ ಇಸ್ ಎ ಫಸ್ಟ್ ಪರ್ಸನ್ ಸಿಂಗುಲರ್, ದಿಸ್ ಇಸ್ ಎ ಥರ್ಡ್ ಪರ್ಸನ್ ಸಿಂಗುಲರ್. ಯಾವುದು? ಹಿ ಶಿ ಇಟ್. ಐ ಗಾಟ್ ಎ ಮೊಬೈಲ್, ನನಗೆ ಮೊಬೈಲ್ ತಗೊಂಡೆ. ಶಿ ಗಾಟ್ ದ ಮೊಬೈಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಒನ್ ಕ್ಯಾನ್ ಯೂಸ್ ವಾಸ್. ನಾವು ಯಾವಾಗ ವಾಸ್ ಯೂಸ್ ಮಾಡಬೇಕು ಹೇಳಿ? ವಿ ಆಸ್ ದಿ ಫಸ್ಟ್ ಪರ್ಸನ್. ಐ ವಾಸ್ ವರ್ಕಿಂಗ್ ಇನ್ ದ ಅಪಾರ್ಟ್ಮೆಂಟ್. ನೋಡಿ, ಒನ್ ಕ್ಯಾನ್ ಯೂಸ್ ವಾಸ್, ಐ ವಾಸ್ ವರ್ಕಿಂಗ್ ಇನ್ ದ ಅಪಾರ್ಟ್ಮೆಂಟ್. ಅರ್ಥ ಆಯ್ತಾ ನಿಮಗೆ? ಸೊ ವಿ ಬಂದ್ಬಿಟ್ಟು ಇಲ್ಲಿ ಇಟ್ ಈಸ್ ಎ ಫಸ್ಟ್ ಪರ್ಸನ್ ಪ್ಲೂರಲ್ ಆಗುತ್ತೆ. ವಿ ನಾವು, ಐ ನಾನು. ಓಕೆ, ನಾನು, ಐ ನಾನು, ವಿ ನಾವು. ಐ ಅನ್ನೋದು ಇಟ್ ಇಸ್ ಎ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್. ವಿ ಅನ್ನೋದು ಇಟ್ ಇಸ್ ಎ ಫಸ್ಟ್ ಪರ್ಸನ್ ಪ್ಲೂರಲ್, ನಾವು. ಅರ್ಥ ಆಯ್ತಾ ನಿಮಗೆ ಡಿಫ್ರೆನ್ಸಸ್ಸು? ಸೊ ಐ ಬಂದ್ಬಿಟ್ಟು ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ್ಬಿಟ್ಟು ಹಿ ಶಿ ಇಟ್. ಓಕೆ, ವಿ ಇಸ್ ಅ ಫಸ್ಟ್ ಪರ್ಸನ್ ಪ್ಲೂರಲ್, ಯು ಇಸ್ ಅ ಸೆಕೆಂಡ್ ಪರ್ಸನ್. ಓಕೆನಾ. ಬಟ್ ವಿ ಕ್ಯಾನ್ ಆಲ್ಸೋ ಯೂಸ್ ವೇರ್. ಯು ಜಾಗದಲ್ಲಿ ವೇರ್ ಅಂತಲೂ ನಾವು ಯೂಸ್ ಮಾಡ್ಬೋದು. ದೇ ಇಸ್ ಎ ಥರ್ಡ್ ಪರ್ಸನ್ ಪ್ಲೂರಲ್. ಐ ಥಿಂಕ್, ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್. ಇದ್ರ ಬಗ್ಗೆ ನಾನು ಎಕ್ಸಾಂಪಲ್ಸ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಇವಾಗ ಫಸ್ಟ್ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ನಾವು, ನೀವು, ಅವರು, ಅವನು, ಅವಳು. ಓಕೆ, ಸೊ ದ ಫಸ್ಟ್ ಪರ್ಸನ್ ಇಸ್ ಐ, ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ್ಬಿಟ್ಟು ಹಿ ಶಿ ಇಟ್, ಥರ್ಡ್ ಪರ್ಸನ್ ಪ್ಲೂರಲ್ ಬಂದ್ಬಿಟ್ಟು ದೇ, ಫಸ್ಟ್ ಪರ್ಸನ್ ಪ್ಲೂರಲ್ ಇಸ್ ವಿ, ಯು ಇಸ್ ದಿ ಸೆಕೆಂಡ್ ಪರ್ಸನ್. ಓಕೆನಾ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸಾಂಪಲ್ಸ್ ಕೊಟ್ಟು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ. ನನ್ನ ಸ್ಮಾಲ್ ರಿಕ್ವೆಸ್ಟು, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಇದ್ರ ಬಗ್ಗೆನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆನಾ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಜೈ ಕರ್ನಾಟಕ, ನಮಸ್ತೆ ಎಲ್ಲರಿಗೂ.